ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗ ಅವರ ಅಧ್ಯಕ್ಷತೆಯಲ್ಲಿ ನಗರಸಭೆ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರುಗಳ ಸಭೆ ಮಂಡ್ಯ ನಗರದ ಗುತ್ತಲಿನ ನಂಜುಂಡೇಶ್ವರ ಸಮುದಾಯ ಭವನದಲ್ಲಿ ಜರುಗಿತು. ಶಾಸಕರು ದೀಪ ಬೆಳಗುವುದರ ಮೂಲಕ ಸಭೆಗೆ ಚಾಲನೆ ನೀಡಿದರು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಅವರು ಮತದಾರರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಕಾರ್ಯನಿರ್ವಹಿಸುತ್ತಿದ್ದು ಜನಪರ ಯೋಜನೆಗಳನ್ನು ಸಾಕಾರಗೊಳಿಸಿದೆ. ಬಹಳಷ್ಟು ಜನರ ಬೇಡಿಕೆಯಾಗಿದ್ದ ಬಿ-ಖಾತಾ ಆಂದೋಲನವನ್ನು ಸರ್ಕಾರ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದು ಅದರಂತೆ ಮಂಡ್ಯ ವ್ಯಾಪ್ತಿಯ 35 ವಾರ್ಡ್ಗಳಲ್ಲಿ ಪ್ರತಿ ಮನೆಗೆ ಜಾಗೃತಿ ಪತ್ರ ನೀಡುವ ಮೂಲಕ ಈ ಖಾತಾ ಆಂದೋಲನ ಯಶಸ್ಸಿಗೆ ಶ್ರಮಿಸಬೇಕು ಎಂದರು. ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿರುವ ಪಂಚ ಗ್ಯಾರಂಟಿ ಯೋಜನೆಗಳ ಲಾಭ ಅರ್ಹರಿಗೆ ತಲುಪುತ್ತಿದೆಯೇ ಅಥವಾ ಅಸಹಾಯಕರಿಗೆ ಯಾವ ರೀತಿಯಲ್ಲಿ ಗ್ಯಾರಂಟಿ ಯೋಜನೆ ಲಾಭ ದೊರಕಿಸಿಕೊಡಬೇಕೆಂಬ ನಿಟ್ಟಿನಲ್ಲಿ ಪರಾಮರ್ಶೆ ನಡೆಸಬೇಕು. ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ಪ್ರಮುಖ ರಸ್ತೆಗಳ ಅಭಿವೃದ್ಧಿ, ವೃತ್ತಗಳ ನವೀಕರಣ, ವಿದ್ಯುತ್ ದೀಪ ಅಳವಡಿಕೆ, ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ, ಆಯ್ದ ಪ್ರಮುಖ ವಾರ್ಡ್ಗಳಿಗೆ ವಿಶೇಷ ಅನುದಾನ ಸೇರಿದಂತೆ ನಗರ ವ್ಯಾಪ್ತಿಯಲ್ಲಿ 183 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ, ಸಲಕರಣೆ ವಿತರಣೆ ಸೇರಿದಂತೆ ಪ್ರಮುಖ ಅಭಿವೃದ್ಧಿಗಳು ನಿರ್ಮಾಣವಾಗ್ತಾ ಇದ್ದು ಇದರ ಪ್ರಯೋಜನ ಪಡೆದು ಪಕ್ಷವನ್ನು ಬಲಗೊಳಿಸುವಂತೆ ಶಾಸಕರು ಮನವಿ ಮಾಡಿದರು. ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು 2025ನೇ ವರ್ಷವನ್ನ ಸಂಘಟನಾ ವರ್ಷವನ್ನಾಗಿ ಘೋಷಣೆ ಮಾಡಿದ್ದಾರೆ. ನಿನ್ನೆ ಅವರು ವಿಧಾನಸಭೆಯಲ್ಲಿ ಸೋತಂತ ಮತ್ತೆ ಲೋಕಸಭೆಯಲ್ಲಿ ಸೋತಂತ ಅಭ್ಯರ್ಥಿಗಳ ರಾಜ್ಯದ ವಿವಿಧ ವಿಧಾನಸಭಾ ಕ್ಷೇತ್ರದ ಮತ್ತು ಲೋಕಸಭಾ ಕ್ಷೇತ್ರದ ವಿವಿಧ ಅಭ್ಯರ್ಥಿಗಳನ್ನ ಮುಖ್ಯಮಂತ್ರಿ ಮತ್ತು ಅವರು ಸುದೀರ್ಘ 3 ಗಂಟೆಗಳ ಕಾಲ ಚುನಾವಣಾ ಸಂಘಟನೆಗೆ ಸಭೆಯನ್ನ ಮಾಡಿದ್ದಾರೆ. ಈಗ ನಮ್ಮನ್ನ ಬರೋವಾರ MLAಗಳನ್ನು ಕರೆದಿದ್ದಾರೆ. ಹಾಗಾದ್ರೆ ಅವ್ರಿಗೂ ಏನ್ ಕೆಲಸ ಇಲ್ಲ ಅಂತಲ್ಲ, ನಿಮ್ಮನ್ನ ಗೆಲ್ಲಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ನಿಮಗೋಸ್ಕರ ಈ ಸಭೆಯನ್ನ ಆಯೋಜನೆ ಮಾಡಿದ್ದೀವಿ. ನಾವು ನಮ್ಮನ್ನ ಗೆಲ್ಲಿಸಿ ಕೂರಿಸಿದಿರ. ಈಗ ನಿಮ್ಮನ್ನ ವಿವಿಧ ಚುನಾವಣೆಗಳಲ್ಲಿ ಗೆಲ್ಲಿಸುವಂಥದ್ದು ಪಕ್ಷ ಮತ್ತು ಪಕ್ಷದ ಮುಖಂಡರು ಹಿರಿಯರ ಜವಾಬ್ದಾರಿ. ಆದ್ರೆ ಅದಕ್ಕೆ ನೀವು ಕೂಡ ನಮ್ಮ ಸ್ಪೀಡಲ್ಲಿ ತಯಾರಾಗಬೇಕು. ಒಂದು ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಹಲವಾರು ಅಭಿವೃದ್ಧಿ ಕಾರ್ಯಗಳು ಕಳೆದ ಹಲವಾರು ವರ್ಷಗಳಿಂದ ಆಗದೆ ಇರೋದಕ್ಕೆ ವೇಗವಾಗಿ ಚಾಲನೆಯನ್ನ ಕೊಟ್ಟಿದ್ದೀವಿ. ಅದರ ಎನ್ಕ್ಯಾಶ್ ಮಾಡಿಕೊಳ್ಳುವಂಥದ್ದು ಯಾರು 35 ವಾರ್ಡಲ್ಲಿ ನಿಲ್ಲಬೇಕು ಅಂತ ಇದ್ದೀರ ಅದು ನಿಮ್ಮ ಜವಾಬ್ದಾರಿ. ಈಗ ನಿಮಗೆ ಒಂದೊಂದೇ ಪಟ್ಟಿ ಹೇಳ್ತೀನಿ, ಅದು ನಿಮಗೆ ಗೊತ್ತಾಗುತ್ತೆ ಇಲ್ವಾ ಹೌದಾ ಅಂತ. ಮಂಡ್ಯ ಮುಖ್ಯ ರಸ್ತೆಯನ್ನ 33 ಕೋಟಿ ರೂಪಾಯಿಯಲ್ಲಿ ಅತ್ಯಾಧುನಿಕವಾಗಿ ನಾವು ಅಭಿವೃದ್ಧಿ ಮಾಡ್ತಾ ಇದೀವಿ. ಹೌದಾ ಇಲ್ವೋ? ಮಾಡ್ತಾ ಇದ್ದೀವಿ. ಅದರ ನಂತರ ಈಗ ಎಕ್ಸಾಂಪಲ್ ನಮ್ಮ ಈಗ ಚೀನಹಳ್ಳಿ ರೋಡು ಮತ್ತೆ ಇನ್ನು ಹಲವಾರು ಅಶೋಕ್ ನಗರ ಒಳಗಡೆ ಹೊಸಳ್ಳಿ ಒಳಗಡೆ ಹಲವಾರು ರೋಡ್ಗಳನ್ನ 5 ಕೋಟಿ ರೂಪಾಯಿಯಲ್ಲಿ ಈಗ ಆಲ್ರೆಡಿ ಅಭಿವೃದ್ಧಿಯನ್ನ ಮಾಡಿದೀವಿ. ಅಲ್ಪಸಂಖ್ಯಾತರ ಕೋಟದಲ್ಲಿ 5 ಕೋಟಿಯನ್ನ ತಂದು 1ನೇ ವಾರ್ಡು 2ನೇ ವಾರ್ಡು 3ನೇ ವಾರ್ಡು ಹಲವಾರು ಗಾಂಧಿನಗರ ಇಂದ ಹಿಡಿದು ಈಗ ನಮ್ಮ ನಯಾಸ್ ವಾರ್ಡ್ ಚೌಟ್ರಿ ಮುಂದೆಗಡೆ ಇದಾಕಿಸ್ಬೇಕು ಅಂದ್ರೆ ಹೀಗೆ ಹಲವಾರು ವಾರ್ಡ್ಗಳಲ್ಲಿ 5 ಕೋಟಿ ರೂಪಾಯಿ ಕೆಲಸ ಈಗಾಗಲೇ ಮುಗಿದಿದೆ. 33 43 ಕೋಟಿ. ಇನ್ನು 27ನೇ ವಾರ್ಡ್ಗೆ 1 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನ ಕೊಟ್ಟಿದ್ದೇವೆ. 26 ಎಲ್ಲ ಬರ್ಕೊಂಡು ಹೇಳ್ಬೇಕು ನನಗೆ ಆಮೇಲೆ ಲೆಕ್ಕ. ಇನ್ನು 29ನೇ ವಾರ್ಡ್ಗೆ SCTP ವರ್ಕ್ ಅಲ್ಲಿ 1 ಕೋಟಿ ರೂಪಾಯಿ ಹಾಕಿದ್ದೀನಿ. ಬರೋವರ ಪೂಜೆ ಹೌದಾ? ಆಯ್ತಾಯ್ತು. ಇನ್ನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ 13 ಕೋಟಿಯಲ್ಲಿ ಇವತ್ತು 3 ಕೋಟಿ ರೂಪಾಯಿಗೆ ಪೂಜೆ ಮಾಡಿದ್ವಿ. ಬರೋವರ ಇನ್ನು 10 ಕೋಟಿ 13 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ವಿ. ಹೌದಾ? ಕ್ರೀಡಾಂಗಣವನ್ನ 1.7 ಕೋಟಿ ರೂಪಾಯಿ ಕ್ರೀಡಾಂಗಣ ಅಭಿವೃದ್ಧಿ ಮಾಡಿ ಉದ್ಘಾಟನೆ ಮಾಡಿದ್ವಿ. ಜೊತೆಗೆ ಇನ್ನ 1.8 ಒಂದು ವಾಲಿಬಾಲ್ ಕೋರ್ಟ್, ಇನ್ನ ಸಣ್ಣ ಪುಟ್ಟ ಕೆಲಸಕ್ಕೆ 1 ಕೋಟಿ, ಒಟ್ಟು 8.5 ಕೋಟಿ ರೂಪಾಯಿ ಕ್ರೀಡಾಂಗಣಕ್ಕೆ ಹಾಕಿದ್ವಿ. 1 ಕೋಟಿಯನ್ನ ನಮ್ಮ 17ನೇ ವಾರ್ಡ್ ಗ್ರೀನ್ ಮ್ಯಾಟ್ ಕ್ರೀಡಾಂಗಣ ಮಾಡಕ್ಕೆ 1 ಕೋಟಿ ಹಾಕಿದ್ವಿ. ಇನ್ನು CN ಕಾವೇರಿ ನಿಗಮದಿಂದ ನಮ್ಮ 3ನೇ ವಾರ್ಡ್ ಅಲ್ಲಿ ಮಳೆ ಬಂದ್ರೆ ಸಾಕಿನಿಂದ ಹಿಡಿದು ಎಲ್ಲ ಜನ ಅಳೋರು. ಈಗ ಅಳದೇ ಇರೋ ಎಂತ ಬಹಳ 100 ವರ್ಷದ ಮಳೆ ಒಟ್ಟಿಗೆ ಬಂದ್ರು 1 ಇಂಚ್ ನೀರು ಕೂಡ ಏನ್ ರೀತಿ ಹಾಕಿದೆಯಾ 1 ಇಂಚು ನೀರು ಹೊತ್ತಿಗೆ ನಿಮಗೆ ಗೋಡೆ ಕಟ್ಕೊಂಡಿದ್ವಿ. 5 ಕೋಟಿ ಕೆಲಸ ಮುಗಿದಿದೆ. ಇನ್ನು 5 ಕೋಟಿ ನಿನ್ನೆ ಟೆಂಡರ್ ಕರೆದಿದ್ದಾರೆ. ವಾರ್ಡ್ 1ಕ್ಕೆ 10 ಕೋಟಿ ಕೆಲಸ ಆಗಿದೆ.
ಒಂದನೇ ವಾರ್ಡಲ್ಲಿ ಗೋಡೆ ಕಟ್ಟಕ್ಕೆ ಆದರ್ಶ ಇದೆಲ್ಲ ಮುಂದೆಗಡೆ 10 ಕೋಟಿ ಬಿಡುಗಡೆ ಮಾಡಿದ್ರೆ ಅದು ನೆನ್ನೆ ಟೆಂಡರ್ ಕರೆದಿದೆ. 20 ಕೋಟಿ ಕಾವೇರಿ ನಿಗಮದಲ್ಲಿ ರೋಡ್ ಹಾಕಿದ್ರು, ಸಿಟಿಗೆ ಹಾಕಿದೀವಿ. ಇನ್ನು ನಂದಾ ಸರ್ಕಾರದಿಂದ ಕಾರ್ಯಮನೆಗೆ 15 ವರ್ಷದಿಂದ ನಿಂತೋಗಿದ್ದು ಆ ರಸ್ತೆನ ಈಗ ಕೆಲವು ನಡೀತಾ ಇದೆ, ಮಾಡ್ತಾ ಇದೀವಿ. 13 ಕೋಟಿ ರೂಪಾಯಿಯಲ್ಲಿ ಅದನ್ನ ಮಾಡ್ತಾ ಇದ್ದೀವಿ. ಇನ್ನು ಆಸ್ಪತ್ರೆಗೆ ಕ್ರಿಟಿಕಲ್ ಲೈಬ್ರರಿ ಹಿಡಿದು ಹಲವಾರು ಇದಕ್ಕೆ 8 ಕೋಟಿ ರೂಪಾಯಿ ಕೆಲಸ ಮುಗಿದಿದೆ. ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ, ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್.ಎಸ್. ಮಂಜು, ಮುಡಾ ಅಧ್ಯಕ್ಷರಾದ ನಯೀಂ, ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದ ಶ್ರೀಕಾಂತ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಅಶೋಕ್, ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಚಿದಂಬರ್, 31ನೇ ವಾರ್ಡ್ ಕಾಂಗ್ರೆಸ್ ಮುಖಂಡರಾದ ಮುನಾವರ್ ಪಾಷಾ, ಕಾಂಗ್ರೆಸ್ ಮುಖಂಡರುಗಳಾದ ಗುರು, ಇದ್ರೀಸ್ ಖಾನ್, ಶಿವನಂಜು, ನಗರಸಭೆ ಹಾಲಿ ಹಾಗೂ ಮಾಜಿ ಸದಸ್ಯರುಗಳು ಸೇರಿದಂತೆ ಇತರರು ಹಾಜರಿದ್ದರು. ಮಂಡ್ಯ ನಗರದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಪಿಇಎಸ್ ಕಾಲೇಜು ತಿರುವಿನವರೆಗೆ 3 ಕೋಟಿ ವೆಚ್ಚದ ಹೈಟೆಕ್ ರಸ್ತೆ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಶಾಸಕರು ಮೊದಲಿಗೆ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ ಬಳಿಕ ಗುದ್ದಲಿ ಪೂಜೆ ನೆರವೇರಿಸಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಹಲವು ವರ್ಷಗಳಿಂದ ಗುಂಡಿ ಬಿದ್ದಿದ್ದ ಬನ್ನೂರು ರಸ್ತೆಗೆ ಇಂದು ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ. ಬನ್ನೂರು ರಸ್ತೆ ಅಭಿವೃದ್ಧಿಗೆ ಹೊಸ ರೂಪ ಕೊಡಲು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೇವೆ. ಮಂಡ್ಯ ನಗರದ ಅಭಿವೃದ್ಧಿ ಬದಲಾವಣೆ ತೋರಿಸುತ್ತೇವೆ. ಗುಣಮಟ್ಟದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಆಗಿದೆ. ರಸ್ತೆ ಅಭಿವೃದ್ಧಿ ಜೊತೆಗೆ ಫುಟ್ಪಾತ್, ಹೂವಿನ ಗಿಡ ನೆಟ್ಟು ಬೆಳೆಸುವುದು, ನಗರವನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸುವ ಕೆಲಸ ಮಾಡ್ತೇವೆ ಎಂದರು. ಮಂಡ್ಯ ನಗರಕ್ಕೆ ಹೊಸ ರೂಪ ಕೊಡಬೇಕು ಅಂತೇಳಿ ಏನು ಮಂಡ್ಯ ನಗರ ಒಂದು 100 ವರ್ಷಗಳಿಂದ ಮತ್ತೆ ಅದೇ ಹಳೆ ರಸ್ತೆ, ಅದೇ ರೋಡ್ಗೆ ಟಾರ್ ಹಾಕಿ ಅಭಿವೃದ್ಧಿಯನ್ನು ನಡೀತಾ ಇತ್ತು. ಅದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತೇಳಿ ಅಮೃತ್ ಯೋಜನೆಯ 2 ಮತ್ತೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಇಡೀ ನಗರದಲ್ಲಿ 13 ಕೋಟಿ ರೂಪಾಯಿಯಲ್ಲಿ ಇವತ್ತಿಂದ ಡಾಂಬರೀಕರಣ, ಒಳಚರಂಡಿ ವ್ಯವಸ್ಥೆ, ಆಯ್ದ ಸರ್ಕಲ್ಗಳನ್ನು ಹೈಟೆಕ್ ಆಗಿ ಅಭಿವೃದ್ಧಿ ಮಾಡುವಂಥ ಕಾಮಗಾರಿಗೆ ನಾವು ಮತ್ತು ನಗರಸಭೆಯ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರುಗಳು ಚಾಲನೆಯನ್ನು ಕೊಟ್ಟಿದ್ದೀವಿ. ಇದು ಕೇವಲ 700 ಮೀಟರ್ಗೆ 3 ಕೋಟಿ ರೂಪಾಯಿಯನ್ನು ವ್ಯಯ ಮಾಡ್ತಾ ಇದ್ದೀವಿ. ಮೊದಲೆಲ್ಲ 3 ಕೋಟಿ ರೂಪಾಯಿಲಿ 3 ಕಿಲೋಮೀಟರ್ ರಸ್ತೆಗಳನ್ನು ಡಾಂಬರೀಕರಣ ಮಾಡೋರು, ರೋಡ್ ಮೇಲೆ ಹಂಗೆ ಟಾರ್ ಹಾಕೋದು ಹೋಗೋದಿತ್ತು. ಆದರೆ ಇಡೀ ಮಂಡ್ಯ ನಗರದಲ್ಲಿ ಯಾರಾದರೂ ಬಂದು ನೋಡಿದ್ರೆ ಅಭಿವೃದ್ಧಿ ಆಗಿದೆ, ಬದಲಾವಣೆ ಆಗಿದೆ ಅನ್ನೋದನ್ನು ತೋರಿಸ್ಬೇಕು ಅಂತೇಳಿ ಕೇವಲ 700 ಮೀಟರ್ಗೆ 3 ಕೋಟಿ ರೂಪಾಯಿಯನ್ನು ವ್ಯಯ ಮಾಡಿ ಈಗ ನಾವು ಇಲ್ಲಿ ನಿಂತಿರುವ ಸರ್ಕಲನ್ನು ಭಾಳ ಗುಣಮಟ್ಟದ ಸರ್ಕಲ್ನಾಗಿ ಪರಿವರ್ತನೆ ಮಾಡಿ ಒಂದು ಅತ್ಯುತ್ತಮವಾದ ವಿನ್ಯಾಸವನ್ನು ಗಳಿಸಿ ಈ ಸರ್ಕಲನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಇಡೀ ರಸ್ತೆಯನ್ನು ಮತ್ತೆ ರೀಕನ್ಸ್ಟ್ರಕ್ಷನನ್ನು ಮಾಡಿ ಮತ್ತು ಎರಡೂ ಕಡೆ ಫುಟ್ಪಾತನ್ನು ನಿರ್ಮಾಣ ಮಾಡಿ, ಜೊತೆಗೆ ಇಡೀ ಫುಟ್ಪಾತಿನ ಒಂದು ಸೈಡಲ್ಲಿ ಗಿಡವನ್ನು, ಹೂವಿನ ಗಿಡಗಳನ್ನು ಬೆಳೆದು ಇಡೀ ನಗರ ಸುಂದರವಾಗಿ ಈ ರಸ್ತೆ ಕಾಣಬೇಕು. ಈ ರಸ್ತೆ ಇಡೀ ಜಿಲ್ಲೆಗೆ ಮಾದರಿ ಆಗಬೇಕು. ಮತ್ತು ಹೊಸ ಲೈಟ್ಗಳನ್ನು, ವಿದ್ಯುತ್ ಕಂಬಗಳನ್ನು ಅಳವಡಿಸುವಂಥ ಕಾಮಗಾರಿನ ಮುಂದಿನ 3 ತಿಂಗಳೊಳಗಡೆ ಮಾಡಿ ಇದೇ ನಗರಸಭಾ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಉದ್ಘಾಟನೆಯನ್ನು ಕೂಡ ಭರ್ಜರಿಯಾಗಿ ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ನಾಗೇಶ್, ಉಪಾಧ್ಯಕ್ಷ ಅರುಣ್ ಕುಮಾರ್, ಮಾಜಿ ಅಧ್ಯಕ್ಷ ಎಚ್.ಎಸ್. ಮಂಜು, ಮುಡಾ ಅಧ್ಯಕ್ಷ ನಹೀಂ, ಪೌರಾಯುಕ್ತರಾದ ಪಂಪಾಶ್ರೀ, ನಗರಸಭೆ ಸದಸ್ಯರುಗಳು ಹಾಜರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಸಹೋದ್ಯೋಗಿಗಳ ಮೇಲೆ ಸುಳ್ಳು ದೂರು ದಾಖಲಿಸಿ ಸಾಮಾಜಿಕ ಮಾನಸಿಕ ಕಿರುಕುಳ ನೀಡಿದ್ದಕ್ಕೆ ನ್ಯಾಯಾಲಯ ದಂಡ ವಿಧಿಸಿದ್ದು, ಕೂಡಲೇ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಜನಪದ ಮತ್ತು ಬೀದಿ ನಾಟಕ ಕಲಾ ತಂಡಗಳ ಒಕ್ಕೂಟದ ಅಧ್ಯಕ್ಷ ಬಸವರಾಜು ಎಸ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹೇಶ್ ಜೋಶಿ ಉದ್ದಟತನ, ಸರ್ವಾಧಿಕಾರಿ ಧೋರಣೆ, ಕನ್ನಡ ನೆಲ ಜಲ ಭಾಷೆಗಳಿಗೆ ಗೌರವ ತರುವಂಥ ಎಳ್ಳಷ್ಟು ಕೆಲಸ ಮಾಡದೆ ಕನ್ನಡ ಭಾಷೆ ಸಾಹಿತ್ಯಕ್ಕೆ ಅಗೌರವ ತೋರುವವರಾಗಿದ್ದಾರೆ ಅಂತ ದೂರಿದರು. ಇದಕ್ಕೆ ಸಾಕ್ಷಿಯಾಗಿ ಅವರ ವಿರುದ್ಧ ನ್ಯಾಯಾಲಯ ದಂಡ ವಿಧಿಸಿ ತೀರ್ಪು ಹೊರಡಿಸಿದೆ. ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷ ಎಂಆರ್ ಕುಮಾರ್ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿದ್ರು. ಇದೀಗ ಇವರು
ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದು ಅವರು ಸಹ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಅರ್ಹರು ಅಂತ ಹೇಳಿದರು. ರಾಜೀನಾಮೆ ನೀಡಲು ಮಹೇಶ್ ಜೋಶಿ ಮತ್ತೆ ಉದ್ದಟತನ ತೋರಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆದರೆ ಕೇಂದ್ರ ಕಸಾಪ ಕಚೇರಿ ಎದುರು ಹೋರಾಟ ನಡೆಸಲಾಗುತ್ತೆ ಅಂತ ಎಚ್ಚರಿಸಿದರು. ಮಹೇಶ್ ಜೋಶಿ ಅವರು ಕೆಲಸವನ್ನು ನಿರ್ವಹಿಸಿದಂಥ ಸಂದರ್ಭದಲ್ಲಿ ತಮ್ಮ ಸಹೋದ್ಯೋಗಿಗಳ ಮೇಲೆ ಇಲ್ಲಸಲ್ಲದ ಸುಳ್ಳು ಕೇಸುಗಳನ್ನು ದಾಖಲಿಸಿ ಅವರಿಗೆ ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಅವರಿಗೆ ಹಿಂಸೆಯನ್ನು ನೀಡಿದ್ದಾರೆ ಎಂದು ಮೊನ್ನೆ 19ನೇ ತಾರೀಕು ಕೋರ್ಟ್ನಲ್ಲಿ ಅದು ಸಾಬೀತಾಗಿದೆ. ಹಾಗಾಗಿ ಈ ಕೂಡಲೇ ಮತ್ತೆ ಅವರು ಸಾಬೀತಾಗಿರೋದ್ರಿಂದ ಅವರು ಈ ಥರ ಸುಳ್ಳು ಆರೋಪ ಮಾಡಿರೋದಕ್ಕಾಗಿ ಕೋರ್ಟ್ ಅವ್ರಿಗೆ 1 ಲಕ್ಷವನ್ನು ದಂಡವನ್ನು ವಿಧಿಸಬೇಕು ಅಂತ ಕೂಡ ಹೇಳಿದೆ. ಮತ್ತು 7 ದಿನಗಳಾಗಿ ಅವರೇನೋ ದಂಡವನ್ನು ಕಟ್ಟಲಿಲ್ಲ ಅಂತಂದರೆ ಅವ್ರನ್ನ 7 ದಿನಗಳ ಕಾಲ ಅವ್ರನ್ನ ಬಂಧಿಸಬೇಕಂತಲೂ ಕೂಡ ಕೋರ್ಟು ಆದೇಶವನ್ನು ನೀಡಿದೆ. ಹಾಗಾಗಿ ಮಹೇಶ್ ಜೋಶಿಯವರು ಈ ಕಾರಣಕ್ಕೆ ಅವರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂಡಲೇ ಅವರು ರಾಜೀನಾಮೆಯನ್ನು ನೀಡಬೇಕಂತೇಳಿ ನಾವು ಒತ್ತಾಯಿಸ್ತೇವೆ. ಕಾರಣ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಅಧ್ಯಕ್ಷರಾದಂಥ MR ಕುಮಾರ್ ಅವರವರು ಯಾವುದೋ ಒಂದು ಸಣ್ಣ ಪ್ರಕರಣಕ್ಕೆ ಅವರು ಸಿಗಾಕೊಂಡಿದ್ದಾಗ ಅವರನ್ನು ಯಾವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವ್ರನ್ನ ವಜಾಗೊಳಿಸಿದ್ರು ಅವರು. ಆದರೆ ಇವರೇ ಈಗ ಒಂದು ಕ್ರಿಮಿನಲ್ ಕೇಸಲ್ಲಿ ಅವರು ದಾಖಲಾಗಿರೋದ್ರಿಂದ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಕೆ ಯಾವುದೇ ನೈತಿಕತೆ ಇಲ್ಲ. ಹಾಗಾಗಿ ಕೂಡಲೇ ಅವರು ಮಹೇಶ್ ಜೋಶಿಯವರು ರಾಜೀನಾಮೆಯನ್ನು ನೀಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಮತ್ತೆ ಏನಾರು ಪುನಃ ಅವರು ಉದ್ದಟತನ ಮಾಡಿ ಮುಂದುವರಿದು ಆ ಥರ ಏನಾರು ಮತ್ತೆ ಮಾಡೋದಾದರೆ ಖಂಡಿತ ನಾವು ಮುಂದೊಂದು ದಿನ ನಾವು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿ ಎದುರುಗಡೆ ನಾವು ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ನೀವೆಲ್ಲ ಮಾಧ್ಯಮ ಸ್ನೇಹಿತರು ನಮಗೆ ಸಹಕಾರವನ್ನು ನೀಡಬೇಕು. ಅವರು ಅಧ್ಯಕ್ಷರಾಗಿ ಮುಂದುವರಿಲಿಕ್ಕೆ ಯಾವುದೇ ರೀತಿಯಾದ ನೈತಿಕ ಹಕ್ಕಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಎನ್ ಶೇಖರ್, ಪ್ರಧಾನ ಕಾರ್ಯದರ್ಶಿ TM ನಾಗರಾಜು, ಸದಸ್ಯ HP ವೈರಮುಡಿ, ರೋಸ್ ಮೇರಿ ಹಾಜರಿದ್ದರು. ಮಂಡ್ಯ ವಿಶ್ವವಿದ್ಯಾಲಯವನ್ನ ವಿಲೀನಗೊಳಿಸದೆ ಪ್ರತ್ಯೇಕವಾಗಿಯೇ ಮುಂದುವರಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹಾಗೂ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿಯವರ ನೇತೃತ್ವದಲ್ಲಿ ಶಿಕ್ಷಣ ತಜ್ಞರ ಸಭೆ ಕರೆದು ಜಿಲ್ಲೆಯ ಅಸ್ಮಿತೆಯನ್ನ ಉಳಿಸಬೇಕು ಅಂತ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ HC ಮಂಜುನಾಥ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 6 ವರ್ಷಗಳಿಂದ ಮಂಡ್ಯದ ವಿಶ್ವವಿದ್ಯಾಲಯವು ಪ್ರಗತಿಯತ್ತ ಸಾಗುತ್ತಿದ್ದು ಅದನ್ನು ಮುಚ್ಚುವ ತೀರ್ಮಾನಕ್ಕೆ ಸರ್ಕಾರ ಪ್ರಯತ್ನ ಮಾಡುತ್ತಿದ್ದು ಸದರಿ ಪ್ರಯತ್ನವನ್ನ ಕೈಬಿಡುವಂತೆ ಜಿಲ್ಲೆಯ ಸಚಿವರುಗಳು, ಶಾಸಕರು, ಹೋರಾಟಗಾರರು ಒತ್ತಡ ಹೇರಬೇಕು ಅಂತ ಮನವಿ ಮಾಡಿದರು. ರಾಜ್ಯದಲ್ಲಿ ಹಲವು ಯೋಜನೆಗಳಿಗೆ ಸರ್ಕಾರದ ಅನುದಾನ ಬಳಕೆಯಾಗುತ್ತಿದ್ದು ರಾಜ್ಯದ 9 ವಿಶ್ವವಿದ್ಯಾಲಯಗಳು ಅನುದಾನದ ಕೊರತೆ ಸೇರಿದಂತೆ ಹಲವು ಬೇರೆ ಕಾರಣದೊಂದಿಗೆ ಮುಚ್ಚುವ ನಿರ್ಧಾರ ತೆಗೆದುಕೊಳ್ತಾ ಇದೆ. ಈ ಬಗ್ಗೆ ರಾಜ್ಯದ ಸಚಿವರು, ಶಾಸಕರುಗಳ ಜೊತೆ ಚರ್ಚೆ ಮಾಡಿದ್ದು ಮಂಡ್ಯ ವಿವಿಯನ್ನ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮುಂದಾಗುವಂತೆ ಆಗ್ರಹಿಸಿದರು. ರಾಜ್ಯದಲ್ಲಿ 9 ವಿಶ್ವವಿದ್ಯಾಲಯಗಳು ಘೋಷಣೆಯಾದ ನಂತರ ಉತ್ತಮ ರೀತಿಯಲ್ಲಿ ನಡೆಯುತ್ತಿರುವ ವಿಶ್ವವಿದ್ಯಾಲಯಗಳ ಪೈಕಿ ಮಂಡ್ಯ ವಿವಿಯು 2ನೇ ಸ್ಥಾನದಲ್ಲಿದ್ದು ಇದನ್ನು ಮುಚ್ಚುವ ಪ್ರಶ್ನೆ ಯಾಕೆ ಎಂದರು. ಈ ವಿಚಾರವಾಗಿ ಜಿಲ್ಲೆಯ ಜನಪ್ರತಿನಿಧಿಗಳ ಒಗ್ಗಟ್ಟಿನಲ್ಲಿ ಬಿರುಕು ಯಾಕೆ? ಸಚಿವರುಗಳ, ಶಾಸಕರು, ಪರಿಷತ್ ಸದಸ್ಯರು, ಹೋರಾಟಗಾರರನ್ನ ಕರೆತಂದು ಈ ವಿಷಯವಾಗಿ ಚರ್ಚಿಸುವ ನಾಯಕತ್ವ ಇಲ್ಲವಾಗಿರುವುದು ಬೇಸರದ ಸಂಗತಿಯಾಗಿದೆ. ವಿವಿಯನ್ನ ಮಂಡ್ಯದಲ್ಲೇ ಉಳಿಸಿಕೊಳ್ಳಲು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾದ ಪರಿಷತ್ ಸದಸ್ಯರು ಮುಂದಾಗದೇ ಇರುವುದು ತಲೆ ತಗ್ಗಿಸುವಂತಹ ಸಂಗತಿ ಅಂತ ಹೇಳಿದರು. ಕಳೆದ 6 ವರ್ಷಗಳಿಂದ ಮಂಡ್ಯದ ವಿಶ್ವವಿದ್ಯಾನಿಲಯ ಘೋಷಣೆಯಾಗಿ 2 ಕೋಟಿ ಅನುದಾನ ಆಗಿ ರೂಷದಿಂದ 55 ಕೋಟಿ ಹಣವನ್ನು ಬಳಕೆ ಮಾಡಿಕೊಂಡು ಭಾಳಷ್ಟು ಪ್ರಗತಿಯತ್ತ ಹೋಗ್ತಿರುವಂಥ ಮೈಸೂರು ಮಂಡ್ಯ ವಿಶ್ವವಿದ್ಯಾನಿಲಯ ಇಂದು ಅದನ್ನು ಮುಚ್ಚಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಪ್ರಯತ್ನದ ಇಂದು ದಿನವೇ ನಾವೆಲ್ಲರೂ ಕರ್ನಾಟಕ ಸಂಘದಲ್ಲಿ ಸಭೆಯನ್ನು ಸೇರಿ ಪ್ರಗತಿಪರವಾದ ಆಲೋಚನೆಗಳ ಮೂಲಕ ಮಂಡ್ಯದ ವಿಶ್ವವಿದ್ಯಾನಿಲಯ ಸರ್ಕಾರದ್ದು ಖಾಸಗಿ ಒಡೆತನದಲ್ಲಿರುವಂಥ ಆದಿಚುಂಚನಗಿರಿ ಬೇರೆ ಬೇರೆ ವಿಶ್ವವಿದ್ಯಾನಿಲಯ ಇದೆ. ಆದರೆ ಸರ್ಕಾರದಲ್ಲಿರುವಂಥ ಏಕೈಕ ವಿಶ್ವವಿದ್ಯಾನಿಲಯ ಮುಚ್ಚುವಂಥ ಪ್ರಶ್ನೆ ಯಾಕೆ ಬಂತು ಅನ್ನುವಂಥದ್ದು ಭಾಳ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಯೋಜನೆಗಳು, ಸರ್ಕಾರದ ಅನುದಾನಗಳು ಬಳಕೆ ಆಗ್ತಾ ಇದೆ. ಇಂದು ನೆಲಗುದಿಗೆ ಬಿದ್ದಿರುವ 9 ವಿಶ್ವವಿದ್ಯಾನಿಲಯಗಳು ಅನುದಾನದ ಕೊರತೆ ಅಂತೇಳಿ ಅವರ ಬೇರೆ ಬೇರೆ ಕಾರಣಗಳೊಂದಿಗೆ ಇವತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುವ ಪ್ರಯತ್ನವನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ. ತೆಗೆದುಕೊಳ್ಳುವ ನಿರ್ಧಾರದ ಸಭೆಗಳು ಕೂಡ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕೂಡ ತೀರ್ಮಾನ ಚರ್ಚೆ ಆಯಿತು. ಆದರೆ ನಾವು ಸಚಿವರೊಂದಿಗೆ
ಉನ್ನತ ಶಿಕ್ಷಣ ಖಾತೆಯ ಸಚಿವರೊಂದಿಗೆ, ಅದರ ಜೊತೆಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ, ಕರ್ನಾಟಕ ಈ ಒಂದು ಶಿಕ್ಷಣ ಕ್ಷೇತ್ರದ ಸ್ಪರ್ಧಿಸುವಂಥ ವಿಧಾನ ಪರಿಷತ್ತಿನ ಸದಸ್ಯಗಳೊಂದಿಗೆ ಚರ್ಚೆ ಮಾಡಿದ್ದೇವೆ. ಭಾಳ ಮಂಡ್ಯ ಜಿಲ್ಲೆಯ ಅಸ್ಮಿತೆಯವಾಗಿರುವಂಥ ಈ ಒಂದು ದೊಡ್ಡ ವಿಶ್ವವಿದ್ಯಾನಿಲಯ 4,500ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಓದ್ತಾ ಇರುವಂಥದ್ದು. ಕೇಂದ್ರ ಶಕ್ತಿ ಆಯೋಗದಿಂದ ಬಂದಂಥ ಲೂಷಾದಿಂದ ಬಂದಂಥ 50 ಕೋಟಿ ಹಣ ಬಳಕೆ ಮಾಡಿಕೊಂಡು ಉನ್ನತವಾದಂಥ ಆಟೋದ ಮೈದಾನ, ಸಂಶೋಧನೆಗಳು, ಎಲ್ಲ ಥರದ ಪ್ರಯತ್ನದಲ್ಲಿ ಮುಂದೆ ಇರುವಂಥ 9 ಯೂನಿವರ್ಸಿಟಿ ಘೋಷಣೆ ಆದ ನಂತರ ಸರ್ಕಾರದಲ್ಲಿ ಅತಿ ಹೆಚ್ಚು ಯೂನಿವರ್ಸಿಟಿ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇರುವಂಥ 2ನೇ ಯೂನಿವರ್ಸಿಟಿ ಮಂಡ್ಯ. ಇಂಥ ವಿಶ್ವವಿದ್ಯಾನಿಲಯ ಮುಚ್ಚುವ ಪ್ರಶ್ನೆ ಯಾಕೆ ಅನ್ನುವಂಥದ್ದು. ನಾನಾದರೂ ಒಂದು ಆಗ್ರಹವನ್ನು ಮಾಡ್ತೇನೆ. ಮಂಡ್ಯ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳ ಒಗ್ಗಟ್ಟುತನ ಯಾಕೋ ಭಾಳ ಬೇಸರ ತರುವಂಥ ಕೆಲಸ ಆಗ್ತಾಯಿದೆ. ಮಂಡ್ಯ ಜಿಲ್ಲೆಯ ಅಸ್ಮಿತೆಯ ವಿಷಯವಾದಂಥ ವಿಶ್ವವಿದ್ಯಾನಿಲಯ ಇಡೀ ಜಿಲ್ಲೆಗೆ ತನ್ನದೇ ಅಂತ ಒಂದು ಶಕ್ತಿಯಾಗಿ ನಿಲ್ಲುವಂಥ ಒಂದು ವಿಶ್ವವಿದ್ಯಾನಿಲಯ ಮುಚ್ಚುವ ಪ್ರಯತ್ನ ಆಗುವ ಸಂದರ್ಭದಲ್ಲಾದರೂ ನಮ್ಮ ಕರ್ನಾಟಕದಲ್ಲಿ ಕೇಂದ್ರದಲ್ಲಿ ಭಾಳಷ್ಟು ಶಕ್ತಿಯುತ ಕೈಗಾರಿಕೆ ಉಕ್ಕು ಖಾತೆ ಸಚಿವರಾಗಿರುವಂಥ ಕುಮಾರಸ್ವಾಮಿಯವರು, ಕರ್ನಾಟಕ ಕೃಷಿ ಖಾತೆ ಸಚಿವರಂಥ ಚಲುವರಾಯಸ್ವಾಮಿಯವರು, ಈ ಜಿಲ್ಲೆಯ ಶಾಸಕರುಗಳು, ಮಾಜಿ ಶಾಸಕರುಗಳು, ಸಚಿವರುಗಳು, ಹೋರಾಟಗಾರರು ಒಂದು ಕಡೆ ಕೂರುವಂಥ ಒಬ್ಬ ನಾಯಕತ್ವ ತೆಗೆದುಕೊಳ್ಳೋ ಒಬ್ಬ ರಾಜಕಾರಣಿ ಇಲ್ವಲ್ಲ ಅನ್ನೋದೇ ಭಾಳ ಬೇಸರ ಆಗ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಮಹಾಂತಪ್ಪ, ರಾಜ್ಯ ಸಂಚಾಲಕಿ ದೇವಮ್ಮ, ಕಮ್ಮನಾಯಕನಹಳ್ಳಿ ಮಂಜು, ಸತೀಶ ಎಂ, ಶಿವಾನಿ ಹಾಜರಿದ್ದರು. ಮದ್ದೂರು ತಾಲೂಕಿನಲ್ಲಿರುವ ನಾಲೆಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಗಮನ ಹರಿಸಲಾಗಿದೆ ಅಂತ ಶಾಸಕ ಕೆಎಂ ಉದಯ್ ತಿಳಿಸಿದರು. ಸಮೀಪದ ಚಾಮನಹಳ್ಳಿಯಲ್ಲಿ ಮದ್ದೂರು ಕೆರೆಯಡಿಯಲ್ಲಿ ಬರುವ ಚಾಮನಹಳ್ಳಿ ನಾಲೆಯ ಸರಪಳಿ 5 ಕಿಲೋಮೀಟರ್ನಲ್ಲಿನ ಅಕ್ವಾಡೆಕ್ನ ಉಳಿಕೆ ಕಾಮಗಾರಿಗೆ 75 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಪಟ್ಟಣದ ಕೆಮ್ಮಣ್ಣು ನಾಲೆ ಸೇರಿದಂತೆ ತಾಲೂಕಿನ ಬಹುತೇಕ ನಾಲೆಗಳನ್ನು ಆಧುನೀಕರಣಗೊಳಿಸಲು ಈಗಾಗಲೇ ಯೋಜನೆ ರೂಪಿಸಿದ್ದು, ಶೀಘ್ರವಾಗಿ ಕಾಮಗಾರಿ ಆರಂಭಿಸಿ ರೈತರಿಗೆ ಅನುಕೂಲ ಮಾಡಲಾಗುವುದು ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಹಲವಾರು ವರ್ಷಗಳಿಂದ ಅಕ್ವಾಡೆಕ್ ನಿರ್ಮಾಣವಾಗದ ಹಿನ್ನೆಲೆಯಲ್ಲಿ ನೀರು ಸಮರ್ಪಕವಾಗಿ ಮುಂದಕ್ಕೆ ಹರಿಯದೆ ರೈತರಿಗೆ ತುಂಬಾ ತೊಂದರೆಯಾಗಿತ್ತು. ಈ ಬಗ್ಗೆ ಗ್ರಾಮಸ್ಥರು ನನ್ನ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಕಾಮಗಾರಿಗೆ ಚಾಲನೆ ನೀಡಿದ್ದು, ಶೀಘ್ರವಾಗಿ ಕಾಮಗಾರಿಗೆ ಕೈ ಮುಗಿದು ರೈತರಿಗೆ ಉಪಯೋಗವಾಗಲಿದೆ ಅಂತ ತಿಳಿಸಿದರು. ಇದೊಂದು ಅಕ್ವಾಡೆಕ್ ಸುಮಾರು ವರ್ಷಗಳಿಂದ ಕುಂಠಿತಗೊಂಡಿತ್ತು. ಭಾಳಷ್ಟು ಮುಂದಿನ ರೈತರಿಗೆ ನೀರು ಸರಬರಾಜು ಆಗ್ತಾ ಇರಲಿಲ್ಲ. ಕಳೆದ 6-7 ತಿಂಗಳು ಮೊದಲೇ ಬಂದಾಗ ರೈತರು ಇದೊಂದು ಈ ಥರ ಸಮಸ್ಯೆ ಆಗಿ ನಿಂತೋಗ್ಬಿಟ್ಟಿದೆ, ಇದು ಹೆಂಗಾರು ಮಾಡಲೇಬೇಕು ಅನ್ನುವಂಥದ್ದು ಮನವಿಯನ್ನು ಮಾಡಿದರು. ಎಲ್ಲೂ ಇದರಲ್ಲೂ ಕೂಡ ಇಲಾಖೆಯಲ್ಲೂ ಸುಮಾರು ಟೆಕ್ನಿಕಲ್ ಸಮಸ್ಯೆಗಳಿದ್ದು ಅವೆಲ್ಲವನ್ನು ನೀರಾವರಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಇತ್ಯರ್ಥವನ್ನು ಮಾಡಿ ಇದಕ್ಕೆ ಕಾಮಗಾರಿಗೆ ಅನುಮೋದನೆಯನ್ನು ತಗೊಂಡು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದು ಭಾಳಷ್ಟು ರೈತರಿಗೆ ಇದರಿಂದ ಅನುಕೂಲ ಆಗ್ತದೆ. ಶಾಸಕ ಕೆಎಂ ಉದಯ್ ಅವರು ಸ್ಥಳದಲ್ಲಿದ್ದ ನೀರಾವರಿ ಅಧಿಕಾರಿಗಳನ್ನು ಕರೆದು ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು. ಇದಕ್ಕೆ ರೈತರು ಸಹಮತ ವ್ಯಕ್ತಪಡಿಸಿದ ಹಿನ್ನೆಲೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿ ಸಂದರ್ಶ, ಗ್ರಾಮ ಪಂಚಾಯತ್ ಸಿದ್ದರಾಜು, ಭಾರತೀನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೀವ್, ಪಿಡಿಒ ಸಂದೀಪ್, ಮುಖಂಡರಾದ ಅಶೋಕ್, ಸಿಪಿ ಕೃಷ್ಣ, ಅರ್ಜುನ, ರಾಮಯ್ಯ, ತ್ಯಾಗರಾಜು, ವಸಂತರಾಜು, ಬ್ಯಾಂಕ್ ಶ್ರೀನಿವಾಸ್, ಬೋರೇಗೌಡ, ನಂದೀಶ್ ಇತರರು ಹಾಜರಿದ್ದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರ ಚುನಾವಣೆಯು ಏಪ್ರಿಲ್ ಮಾಹೆಯಲ್ಲಿ ನಡೆಯಲಿದ್ದು, ಸದರಿ ಚುನಾವಣೆಯಲ್ಲಿ ಶ್ರೀರಂಗಪಟ್ಟಣದ ಶಾಶ್ವತಿ ಧರ್ಮಸಭಾದ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರನ್ನು ವಿಪ್ರ ಬಂಧುಗಳು ಬೆಂಬಲಿಸುವಂತೆ ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷ ಪ್ರೊಫೆಸರ್ ಎಚ್.ಎಸ್. ನರಸಿಂಹಮೂರ್ತಿ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಲಿ ಅಧ್ಯಕ್ಷ ಅಶೋಕ್ ಹಾರ್ನಳ್ಳಿ ಅವರ ಅವಧಿ ಮುಕ್ತಾಯಗೊಳ್ಳಲಿದ್ದು ಮತ್ತೆ ಅವರೇ ಸ್ಪರ್ಧೆ ಮಾಡುವಂತೆ ರಾಜ್ಯದ ಎಲ್ಲ ವಿಪ್ರ ಬಾಂಧವರು ಒತ್ತಾಯ ಮಾಡುತ್ತಿದ್ದರೂ ಅವರು ಸ್ಪರ್ಧೆ ಮಾಡಲು ಒಪ್ಪಲಿಲ್ಲ ಎಂದರು. ಅಶೋಕ್ ಹಾರ್ನಳ್ಳಿ ಅವರ ಒಡನಾಡಿಯಾಗಿ ಚಾಮರಾಜನಗರದಿಂದ ಬಳ್ಳಾರಿಯವರೆಗೂ ಸಂಚರಿಸಿ ಖ್ಯಾತರಾಗಿರುವ ಭಾನುಪ್ರಕಾಶ್ ಶರ್ಮಾ ಅವರ ಸ್ಪರ್ಧೆಗೆ ಅಶೋಕ್ ಅವರು ಒಪ್ಪಿಗೆ ಸೂಚಿಸಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದರು. ಆದ್ದರಿಂದ ವಿಪ್ರ ಬಾಂಧವರು ಕಾಯ ವಾಚ ಮನಸ ಭಾನುಪ್ರಕಾಶ್ ಶರ್ಮಾ ಅವರನ್ನು ಜಯಶೀಲರನ್ನಾಗಿಸಲು ಶ್ರಮಿಸುವಂತೆ ಮನವಿ ಮಾಡಿದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಚುನಾವಣೆ ಏಪ್ರಿಲ್ ತಿಂಗಳಲ್ಲಿ ನಡೆಯಬೇಕಾಗಿದೆ. ಈ ಒಂದು
ಚುನಾವಣೆಯಲ್ಲಿ ಇದುವರೆಗೆ ಹಾರ್ನಳ್ಳಿ ಅಶೋಕ್ ಅವರು ನಮ್ಮನ್ನು ಮುನ್ನಡೆಸಿದ್ದಾರೆ, ನಮ್ಮ ಕರ್ನಾಟಕ ರಾಜ್ಯದ ವಿಪ್ರ ಬಂಧುಗಳನ್ನು ಮುನ್ನಡೆಸಿದ್ದಾರೆ. ಅವರ ಪ್ರಕಾರ ಮತ್ತೆ ಈ ಚುನಾವಣೆ ನಮ್ಮಗಳ ಮುಂದೆ ಬಂದು ನಿಂತಿದೆ. ಈ ಚುನಾವಣೆಯಲ್ಲಿ ಯಾರು ಸ್ಪರ್ಧಿಸಬೇಕು, ಯಾರು ಸ್ಪರ್ಧಿಸಿದ್ರೆ ನಮ್ಮ ಏನು ಒಂದು ವಿಪ್ರ ಜನಾಂಗಕ್ಕೆ ಅವರ ಸೇವೆ ಸಲ್ಲಿಸೋದಕ್ಕೆ ಹೇಗೆ ಯಾವ ರೀತಿ ಸಲ್ಲಿಸೋದಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ನಾವು ಗಮನಿಸಿ ನಾವು ಒಂದು ನಿರ್ಧಾರಕ್ಕೆ ನಮ್ಮ ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾ ಬಂದಿದೆ. ಅದೇನು ಅಂತಂದರೆ, ನಮ್ಮ ಮಂಡ್ಯ ಜಿಲ್ಲೆಯವರೇ ಆದಂತಹ ಎಲ್ಲ ಕ್ಷೇತ್ರಗಳಲ್ಲಿ ಆಧ್ಯಾತ್ಮಿಕ ಆಗಿರ್ಬೋದು, ಲೌಕಿಕ ಆಗಿರ್ಬೋದು, ಪಾರಮಾರ್ಥ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಧರ್ಮದ ಬಗ್ಗೆ ಆಗಿರಬಹುದು, ಎಲ್ಲ ವಿಚಾರಗಳಲ್ಲಿ ಅವರು ನಮಗೆ ಸಹಕಾರಿಯಾಗಿರ್ತಕ್ಕಂಥ ಒಬ್ಬ ಉನ್ನತ ವ್ಯಕ್ತಿಯನ್ನು ನಾವು ನಮ್ಮ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡ್ರೆ ಅದರಿಂದ ನಮ್ಮ ಸಮಾಜಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಮಂಡ್ಯದ ಶ್ರೀರಂಗಪಟ್ಟಣದ ಶಾಶ್ವತಿ ಧರ್ಮಸಭಾದ ಮುಖ್ಯಸ್ಥರಾದಂತಹ ವೇದ ಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮಾರವರನ್ನು ನಮ್ಮ ಅಭ್ಯರ್ಥಿಯನ್ನಾಗಿ ನಾವು ಮಾಡಿಕೊಳ್ಬೇಕು. ಅದನ್ನು ತಮ್ಮಗಳ ಮುಖಾಂತರ ಈ ರಾಜ್ಯಕ್ಕೆ ಪ್ರಚಾರ ಮಾಡೋದ್ರ ಮುಖಾಂತರವಾಗಿ ಅವರನ್ನು ಜಯಗಳಿಸಿ ನಮ್ಮ ಸಮಾಜದ ಹಿತವನ್ನು ಕಾಪಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ತಿಳಿಯಪಡಿಸೋದಕ್ಕೆ ಈ ಒಂದು ನಾವು ಗೋಷ್ಠಿಯನ್ನು ತಮ್ಮ ಮುಂದೆ ತಂದಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಗೋಪಾಲಕೃಷ್ಣ ಶೆಣೈ, ಉಪಾಧ್ಯಕ್ಷ ಮಧುಸೂದನ್, ಮಾಜಿ ಅಧ್ಯಕ್ಷ ಎಸ್ ಶಂಕರನಾರಾಯಣ ಶಾಸ್ತ್ರಿ, ವಿಜಯಲಕ್ಷ್ಮಿ, ಪ್ರಸನ್ನ, ಉಪಾದೇವಿ, ಶ್ರೀಧರ್, ಶ್ರೀಪತಿ ಹಾಜರಿದ್ದರು. ಕಟ್ಟಡ ನಿರ್ಮಾಣದ ವೇಳೆ ಪಕ್ಕದ ಕಟ್ಟಡದ ಸುರಕ್ಷತೆ ಎಚ್ಚರಿಕೆಯಿಂದಲೇ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಬೇಕು. ಕಟ್ಟಡ ನಿರ್ಮಾಣಕ್ಕೆಂದು ಮಣ್ಣು ತೆಗೆಸುವಾಗ ತಂತ್ರಜ್ಞಾನ ಹಾಗೂ ಎಂಜಿನಿಯರ್ಗಳ ಸಲಹೆ ಪಡೆಯಲು ಸಾರ್ವಜನಿಕರು ಮುಂದಾಗಬೇಕು ಅಂತ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಎಂಜಿನಿಯರ್ಸ್ನ ಜಿಲ್ಲಾಧ್ಯಕ್ಷ ನವೀನ್ ಎಸ್ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಟ್ಟಡ ಅಥವಾ ಮನೆಗಳ ನಿರ್ಮಾಣಕ್ಕೆ ಭೂತಳ ತೋಡುವುದೇ ಮೊದಲ ಹಂತವಾಗಿದ್ದು, ಅದರಿಂದ ಪಕ್ಕದ ಕಟ್ಟಡ ಕುಸಿಯುವ, ಗೋಡೆ ಬಿರುಕು ಬೀಳುವ, ನೀರು ಹಾಗೂ ವಿದ್ಯುತ್ ವ್ಯವಸ್ಥೆ ಹದಗೆಡುವ ಸಾಧ್ಯತೆಗಳ ಬಗ್ಗೆ ಗಮನ ಹರಿಸಬೇಕು ಎಂದರು. ಒಂದು ಕಟ್ಟಡದ ಪಕ್ಕದಲ್ಲಿ ಮತ್ತೊಂದು ಕಟ್ಟಡ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ನೆಲದ ಬಲ ಪರೀಕ್ಷೆ, ಗೋಡೆ ಬಿರುಕು ತಡೆಯಲು ಶೀಟ್ ಫೈಲಿಂಗ್, ಬ್ರೇಸಿಂಗ್ ಮಾಡಿಸುವುದು, ಮಣ್ಣು ಕುಸಿತ ತಡೆಯಲು ಸ್ಟೆಪ್ ಎಕ್ಸ್ಕವೇಷನ್ ಎಕ್ವಿಪ್ಮೆಂಟ್, ನೀರಿನ ನಿಯಂತ್ರಣಕ್ಕೆ ಡಿವಾಟರಿಂಗ್ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ತಿಳಿಸಿದರು. ಫೌಂಡೇಶನ್ ವರ್ಕ್ ಅಂದರೆ ಈ ಪಾಯ ತೆಗೆಯುವಾಗ ಪಕ್ಕದ ಕಟ್ಟಡಗಳ ಸುರಕ್ಷತೆ ಯಾವ ರೀತಿ ನಾವು ಕಾಪಾಡಬೇಕಾಗ್ತದೆ. ಈಗ ನೀವು ನೋಡಿದ್ದೀವಿ, ರೀಸೆಂಟಾಗೆಲ್ಲ ಬಿಲ್ಡಿಂಗ್ಗಳು ಕೊಲ್ಯಾಪ್ಸ್ ಆಯಿತು, ಎಲ್ಲ ಯೂಟ್ಯೂಬಲ್ಲಿ ಟಿ ವಿ ಚಾನಲ್ಗಳಲ್ಲಿ ಬರ್ತಾಯಿದೆ. ಆಮೇಲೆ ಇದು ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ಗಳು ಏನಾಗಿದೆ, ಈ ಒಂದು ತಾಂತ್ರಿಕ ಮಾಹಿತಿನ ಮಿಸ್ಲೀಡ್ ಮಾಡ್ತಾಯಿದ್ದಾರೆ. ಅಂದರೆ ಪ್ರಾಪರ್ ಟೆಕ್ನಿಕಲಿಟೀಸ್ ಹೇಳ್ದೇ ಅವ್ರು ಯಾವುದೇ ಒಂದಂತೂ ರಿಜಿಸ್ಟರ್ಡ್ ಮೆಂಬರ್ ಆಗಿರಲ್ಲ, ಇಲ್ಲಾಂದರೆ ಸರ್ಟಿಫೈಡ್ ಮತ್ತು ಕ್ವಾಲಿಫೈಡ್ ಇಂಜಿನಿಯರ್ ಆಗದೇ ಇರೋರು ಈ ತಾಂತ್ರಿಕ ಮಾಹಿತಿಗಳನ್ನ ಜನಗಳಿಗೆ ತಲುಪಿಸ್ತಾ ಇದ್ದಾರೆ. ಸೊ ಈ ಬಗ್ಗೆ ಒಂದು ಹೇಳೋಕ್ಕೆ ಈ ಒಂದು ಪತ್ರಿಕಾಗೋಷ್ಠಿನ ಕರೆದಿದ್ದೀನಿ. ಯಾಕಪ್ಪ ಇದು ಪಕ್ಕದ ಕಟ್ಟಡಗಳ ಸುರಕ್ಷಿತ ನಮಗೆ ಮುಖ್ಯ ಅಂತಂದರೆ, ಇವತ್ತೇನಾಗ್ತಾಯಿದೆ, ಮನೆಗಳು ಒಂದು ಮನೆ ಪಕ್ಕ ಇನ್ನೊಂದು ಮನೆ ಕಟ್ಟೋಕ್ಕೆ NBC ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಪ್ರಕಾರ ಕೆಲವೊಂದು ಸೆಟ್ ಬ್ಯಾಕ್ಸ್ಗಳನ್ನ ಬಿಡುವಂಥ ನಿಯಮಗಳಿದೆ. ಈ ನಿಯಮಗಳನ್ನೆಲ್ಲ ಗಾಳಿಗೆ ತೂರ್ಬಿಟ್ಟು ಏನು ಮಾಡ್ತಾಯಿದ್ದಾರೆ, ಒಂದು ಗೋಡೆ ಪಕ್ಕ ಇನ್ನೊಂದು ಮನೆ ಗೋಡೆ, ಇನ್ನೊಂದು ಕಮರ್ಷಿಯಲ್ ಬಿಲ್ಡಿಂಗ್ ಗೋಡೆಗಳನ್ನ ಕಟ್ತಾ ಇದ್ದಾರೆ. ಇದರಿಂದ ಆ ಒಂದು ಸೆಟ್ ಬ್ಯಾಕ್ಸ್ ಅನ್ನೋದನ್ನೇ ಬಿಟ್ಟುಬಿಟ್ಟು ನಮಗೆ ಸ್ಟೆಬಿಲಿಟಿ ಅನ್ನೋದು ಬಿಲ್ಡಿಂಗ್ಗಳಿಗೆ ಬರ್ತಾ ಇಲ್ಲ. ಆಮೇಲೆ ನಾವುಗಳು ಹೋಗಿ, ಈಗ ಪಕ್ಕದ ಮನೆ ಕಟ್ಟಿರ್ತಾರೆ, ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಇರುತ್ತೆ, ನಾವು ಹೋಗಿ ತೊಗೊಂಡೋಗಿ ಈ JCB, ಪೋಕ್ಲೇನ್ ಅಂತ ಹೆವಿ ಎಕ್ವಿಪ್ಮೆಂಟ್ಸ್ಗಳನ್ನ ತೊಗೊಂಡೋಗಿ ಅಲ್ಲೋಗಿ ಎಕ್ಸ್ಕವೇಷನ್ ಮಾಡುವಾಗ ಆ ಒಂದು ವೈಬ್ರೇಷನ್ ಲೋಡ್ಗೆ ಸಹ ಚೆನ್ನಾಗಿರುವಂಥ ಕಟ್ಟಡಗಳು ಕ್ರ್ಯಾಕ್ ಆಗುವಂಥದ್ದು ಮತ್ತು ಬೇಸ್ಮೆಂಟ್ ಕುಸಿಯುವಂಥದ್ದು, ಆ ಒಂದು ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಇಲ್ಲದೇ ಆಗ್ತಾಯಿದೆ. ಸೊ ನಮ್ಮ ಉದ್ದೇಶ ಇಷ್ಟೇ, ಯಾವುದೇ ಕಟ್ಟಡ ಎಕ್ಸ್ಕವೇಷನ್, ಅರ್ಥ್ ಎಕ್ಸ್ಕವೇಷನ್ ಮಾಡುವಾಗ ಅಟ್ಲೀಸ್ಟ್ ಅಕ್ಕಪಕ್ಕದ ಬಿಲ್ಡಿಂಗ್ಗಳನ್ನ ನೋಡಿ, ಅದಕ್ಕೆ ವಯಸ್ಸು ಎಷ್ಟಾಗಿದೆ, ಅದಕ್ಕೆ ಯಾವ ರೀತಿಯಾದಂಥ ಕ್ರ್ಯಾಕ್ಗಳಿದೆಯಾ, ಇಲ್ಲಾಂದರೆ ಸೆಟಲ್ಮೆಂಟ್ ಮಾರ್ಕರ್ಸ್ ಅಂತ ಕರಿತೀವಿ. ಅಂದರೆ ಒಂದು ಮನೆ ಕಟ್ಟೋಕ್ಕಿಂತ ಮುಂಚೆ ಪಕ್ಕದ ಮನೇಲಿ ಒಂದು ಮಾರ್ಕ್ ಮಾಡ್ತೀವಿ, ಮಾರ್ಕ್ ಮಾಡಿ ಒಂದು ಮೆಜರ್ಮೆಂಟ್ ತೊಗೊಂಡಿರ್ತೀವಿ.
ಈ ಮೆಷರ್ಮೆಂಟು ನಾನು ಎಸ್ಕವೇಷನ್ ಮಾಡುವಾಗ ಅಲ್ಲೇನಾದ್ರೂ ಸ್ವಲ್ಪ ಕಟ್ಟಡ ಇದು ಮಾರ್ಕಿಂಗ್ ಏನಾದರೂ ಕಮ್ಮಿ ಆದಾಗ ಇಮಿಡಿಯೇಟಾಗಿ ನಿಲ್ಲಿಸಿ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ನ ಕರೆಸಿ ಅದಕ್ಕೆ ಆದಂಥ ಒಂದು ಸಿಸ್ಟಮ್ ಇದೆ. ಲೈಕ್ ಯಾವುದೇ ಕಾರಣಕ್ಕೂ ಮನೆ ಪಕ್ಕ ಹೋಗ್ಬಿಟ್ಟು ನಾವು ಎಸ್ಕವೇಟ್ ಮಾಡಿಬಿಡ್ಬಾರ್ದು. ಸ್ಟೆಪ್ ಕಟ್ಟಿಂಗ್ ಮಾಡಬೇಕು. ಅಂದರೆ ಒಂದು ಸ್ಟೆಪ್ಪಲ್ಲಿ ಕಟ್ ಮಾಡಬೇಕು, ಮಾರ್ಕಿಂಗ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಬೇಕು, ಮತ್ತು ಫರ್ದರ್ ಎಸ್ಕವೇಷನ್ಗೆ ಹೋಗಬೇಕು. ಈ ಕಾರ್ಯ ಮಾಡಬೇಕು. ಇವತ್ತೇನಾಗಿದೆ, ನನ್ನ ಜಾಗ ನಾನು ಹೆಂಗೆ ಬೇಕಾದ್ರೂ ಮನೆ ಕಟ್ತೀನಿ, ಪಕ್ಕದ ಮನೆ ನನಗೆ ಅವಶ್ಯಕತೆ ಇಲ್ಲ ಅಂತಂದರೆ ಅದು ಈ ಥರ ಒಂದು ಫೌಂಡೇಶನ್ ಸೆಟಲ್ಮೆಂಟ್ ಆಗಿ ಕ್ರ್ಯಾಕ್ ಬರುವಂಥ ಒಂದು ಪರಿಸ್ಥಿತಿ ನಾವು ನೋಡಿದ್ದೀವಿ. ಸೊ ತುಂಬ ಜನ ಏನಾಗ್ತಿದೆ, ನಾನ್ ಟೆಕ್ನಿಕಲ್ ವೇ ಆಗಿ ಈ ರೀತಿ ಎಸ್ಕವೇಷನ್ ಮಾಡಿ ಪಕ್ಕದ ಮನೆಯ ಸುರಕ್ಷತೆ ಬಗ್ಗೆ ಏನು ಯೋಚನೆ ಮಾಡ್ದೇ ಅವ್ರ ಸ್ವಂತ ಮನೆಗೋಸ್ಕರ ಕ್ರ್ಯಾಕ್ಗಳೆಲ್ಲ ಬರ್ತಾ ಇರೋದ್ರಿಂದ ಇದೊಂದು ಅರೆಸ್ಟ್ ಆಗಬೇಕು. ಮತ್ತು ಈ ಡಿವಾಟರಿಂಗ್ ಪ್ರೊಸೆಸ್ ಅಂತ ಕರಿತೀವಿ. ಈಗ ಮನೆಗಳಿಗೆ ಪಾಯ ತೆಗೆಯುವಾಗ ಏನಾಗ್ತಾಯಿದೆ, ನೀರು ಬರುತ್ತೆ, ಅದನ್ನು ಒಂದು ಪ್ರಾಪರ್ ಟೆಕ್ನಿಕಲ್ ವೇಗೆ ಆ ನೀರನ್ನ ಹೊರಗಡೆ ಆಗ್ತಾಯಿಲ್ಲ. ಈ ಮನೆ ನೀರೇನಾಗ್ತದೆ, ಬಂದಂಥ ನೀರು ಅಕ್ಕಪಕ್ಕದ ಮನೆಗಳಿಗೆ ಆ ಸೀಪೇಜನ್ನು ಜಾಸ್ತಿ ಕ್ರಿಯೇಟ್ ಆಗಿ ಬಿಲ್ಡಿಂಗ್ ಆಯ್ಸನ್ನ ನಾವೇ ಕಮ್ಮಿ ಮಾಡ್ತಾಯಿದ್ದೀವಿ. ಸೊ ಈ ರೀತಿಯಾದ ಸಮಸ್ಯೆಗಳಿಗೆಲ್ಲ ನಾವು, ಆಮೇಲೆ ಇನ್ನೊಂದು, ಯಾರೂ ಸಹ ಸಾಯಿಲ್ ಟೆಸ್ಟಿಂಗೇ ಮಾಡಿಸಲ್ಲ ಮನೆಗಳಿಗೆ ಕಟ್ಟಡ ಫೌಂಡೇಶನ್ ಮಾಡುವಾಗ. ಯಾಕಂದರೆ ನಮ್ಮ ಜಾಗದಲ್ಲಿರುವಂಥ ಸಾಯಿಲ್ ಕಂಡೀಷನ್ ಮೇಲೇ ಪಕ್ಕದ ಮನೆ ನಿಂತಿರುತ್ತೆ. ಸೊ ನಾವು ಆ ಪಕ್ಕದಲ್ಲಿರುವಂಥ ಎಸ್ಕವೇಷನ್ ಮಾಡಿಬಿಟ್ರೆ ಅದಕ್ಕೆ ಸ್ಟೆಬಿಲಿಟಿ ಸಿಗೋಲ್ಲ. ಪಕ್ಕದ ಮನೆ ಅವನು ಪಕ್ಕದ ಜಾಗದವನಾಗಿರ್ಬೋದು, ಬಟ್ ಆ ಕಟ್ಟಡಕ್ಕೆ ನಮ್ಮ ಜಾಗ ಸಪೋರ್ಟಿಂಗಾಗಿ ಬೇಕೇ ಬೇಕಾಗ್ತದೆ. ಹಂಗಾಗಿ ಡೀಪ್ ಎಸ್ಕವೇಷನ್, ಅವ್ರ ಮನೆ ಫೌಂಡೇಶನ್ ಎಷ್ಟಿದೆ, ನಮ್ಮ ಮನೆ ನಾವು ಮಾಡುವಾಗ ನಾವು ಎಷ್ಟು ಡೆಪ್ತ್ ಹೋಗಬೇಕು, ಇದೆಲ್ಲ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ರೆ ಎಸ್ಕವೇಷನ್ ಮಾಡಿ ಈ ರೀತಿಯಾದ ಒಂದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಅನ್ನೋದನ್ನ ನೋಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಖಜಾಂಚಿ ಮಯೂರ್ ಗೌಡ, ಸದಸ್ಯ ಕಿರಣ್ ಹಾಜರಿದ್ದರು. ನಾಡಿನಾದ್ಯಂತ ಮಹಾಶಿವರಾತ್ರಿ ಹಿನ್ನೆಲೆ ಶ್ರೀರಂಗಪಟ್ಟಣದಲ್ಲಿ ನಾಳೆ ಭಕ್ತರಿಗೆ ಕುಂಭಮೇಳದ ತೀರ್ಥ ವಿತರಣೆ ಹಮ್ಮಿಕೊಳ್ಳಲಾಗಿದೆ. ಶ್ರೀರಂಗಪಟ್ಟಣದ ಲಕ್ಷ್ಮೀದೇವಿ ದೇವಸ್ಥಾನದ ಅರ್ಚಕ ಕೃಷ್ಣ ಭಟ್ಟರಿಂದ ಕುಂಭಮೇಳಕ್ಕೆ ಹೋಗಲಾಗದ ಜನರಿಗಾಗಿ ಇತ್ತೀಚೆಗೆ ಅರ್ಚಕರು ಉತ್ತರ ಭಾರತದಲ್ಲಿ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಹಾಗೂ ದಕ್ಷಿಣ ಭಾರತದ ಟಿ ನರಸೀಪುರದಲ್ಲಿ ನಡೆದ ಕುಂಭಮೇಳಕ್ಕೆ ಹೋಗಿ ಕುಂಭಮೇಳದಿಂದ ತ್ರಿವೇಣಿ ಸಂಗಮದ ಗಂಗಾ, ಯಮುನಾ, ಸರಸ್ವತಿ ನದಿ ನೀರು ಸಂಗ್ರಹಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ದಕ್ಷಿಣ ಭಾರತದ ಟಿ ನರಸೀಪುರದ ಬಳಿ ನಡೆದ ಕುಂಭಮೇಳದ ತ್ರಿವೇಣಿ ಸಂಗಮದ ಕಾವೇರಿ, ಕಪಿಲಾ, ಸ್ಫಟಿಕ ನದಿ ನೀರು ಸಂಗ್ರಹಿಸಿ ವಿತರಣೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನಾಳೆ ಪಟ್ಟಣದ ಮಂಗಳಧಾಮದಲ್ಲಿ ಭಕ್ತರಿಗೆ ಕುಂಭಮೇಳ ತೀರ್ಥ ವಿತರಣೆ ಮಾಡಲಿದ್ದಾರೆ. ಇದೇ ತಿಂಗಳ 26ಕ್ಕೆ ಕೊನೆಗೊಳ್ಳಲಿರುವ ಕುಂಭಮೇಳ ಪುಣ್ಯ ಸ್ನಾನ, ಹಾಗಾಗಿ ನಾಳೆ ಅಲ್ಲಿಂದ ತಂದ ತೀರ್ಥದ ನೀರು ವಿತರಿಸಿ ಎಲ್ಲರಿಗೂ ಕುಂಭಮೇಳದ ಸ್ನಾನ ಪುಣ್ಯ ಪ್ರಾಪ್ತಿಯಾಗಲಿ ಎಂಬ ಉದ್ದೇಶದಿಂದ ವಿತರಣೆ ಮಾಡಲಾಗ್ತಾ ಇದೆ ಅಂತ ತಿಳಿಸಿದರು. ಪ್ರಯಾಗ್ರಾಜ್ ಕ್ಷೇತ್ರದಲ್ಲಿ ಮಹಾಕುಂಭಮೇಳ ನೆರವೇರಿದೆ. ಅದ್ಧೂರಿಯಾಗಿ ಅಭೂತಪೂರ್ವಕವಾಗಿ ನಮ್ಮ ಸನಾತನ ಧರ್ಮದ ನಿಷ್ಠೆಯಿಂದ ಈ ಒಂದು ಕಾರ್ಯಕ್ರಮ ನೆರವೇರಿದೆ. ಇದರ ಅಂಗವಾಗಿ ನಮ್ಮ ಶ್ರೀರಂಗಪಟ್ಟಣದಲ್ಲಿ NNPR ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ಎಲ್ರಿಗೂ ಆ ಒಂದು ಪ್ರಯಾಗ್ರಾಜ್ ಕ್ಷೇತ್ರಕ್ಕೆ ಹೋಗಿ ಆ ಕುಂಭಸ್ನಾನ ಮಾಡೋದಕ್ಕೆ ತೊಂದರೆ ಇದೆ, ಎಲ್ಲರೂ ಹೋಗೋಕ್ಕಾಗಲ್ಲ. ಆ ಉದ್ದೇಶದಿಂದ ಎಲ್ಲ ಭಕ್ತರಿಗೂ ಅನುಕೂಲ ಆಗಲಿ ಅಂತೇಳಿ ನಮ್ಮ NNPR ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶ್ರೀರಂಗಪಟ್ಟಣದ ಮಂಗಳಧಾಮದಲ್ಲಿ ಶಿವರಾತ್ರಿ ಬೆಳಗ್ಗೆ 10 ಗಂಟೆಗೆ ಮೃತ್ಯುಂಜಯ ಹೋಮವನ್ನು ಏರ್ಪಾಡು ಮಾಡಿದ್ದೀವಿ. ಮೃತ್ಯುಂಜಯ ಹೋಮ ಆದ ನಂತರ ಈ ಒಂದು ಪ್ರಯಾಗ್ರಾಜ್ ಕ್ಷೇತ್ರದಿಂದ ತಂದಿರತಕ್ಕಂಥ ಜಲ ಸಂಗ್ರಹವನ್ನು ಮಾಡಿ ಆ ಜಲವನ್ನು ತಂದಿದ್ದೀವಿ. 3 ನದಿಗಳ ತೀರ್ಥವನ್ನು ತಂದಿದ್ದೀವಿ. ಹಾಗೂ ಟಿ ನರಸೀಪುರದಲ್ಲೂ ಕುಂಭಮೇಳ ಆಗಿದೆ, ಅಲ್ಲೂ ಕೂಡ 3 ನದಿಗಳ ತೀರ್ಥವನ್ನು ಸಂಗ್ರಹ ಮಾಡಿ ತೊಗೊಂಬಂದಿದ್ದೀವಿ. ಆ ಒಂದು ತೀರ್ಥವನ್ನು ಭಕ್ತಾದಿಗಳಿಗೆಲ್ಲ ಉಚಿತವಾಗಿ ವಿನಿಯೋಗ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೀವಿ. ಆದ್ದರಿಂದ ತಾವುಗಳೆಲ್ಲರೂ ಮಂಗಳಧಾಮಕ್ಕೆ ಬಂದು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆ ಒಳಗಡೆ ಆ ಒಂದು ತೀರ್ಥವನ್ನು ಸ್ವೀಕಾರ ಮಾಡಿ, ಮಾರನೇ ದಿವಸ ಅಮಾವಾಸ್ಯೆ ಇರೋದರಿಂದ ಕುಂಭಮೇಳಕ್ಕೆ ಕೊನೆಯ ದಿನ ಆಗಿದೆ. ಅವತ್ತಿನ ದಿನ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಜಲಕ್ಕೆ ಈ ಒಂದು ಶುದ್ಧವಾದ ತೀರ್ಥವನ್ನು ಸೇರಿಸಿಕೊಂಡು ಕುಂಭಸ್ನಾನವನ್ನು ಮನೆಯಲ್ಲೇ ಮಾಡಿ ಪುನೀತರಾಗಿ ಎಲ್ರಿಗೂ ಆ ಒಂದು ಗಂಗಾದೇವಿಯ ಅನುಗ್ರಹ, ಕಾವೇರಿ ಮಾತೆ ಅನುಗ್ರಹ ಸಂಪೂರ್ಣವಾಗಿರಲಿ, ಎಲ್ಲರೂ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಮಂಡ್ಯ ತಾಲೂಕು ಹೊಳಲು ಗ್ರಾಮದಲ್ಲಿ ಶ್ರೀ ತಗಡೂರಯ್ಯ ಸ್ವಾಮಿ ಹಿಂದಿನ ಅರ್ಚಕ ಶಿವಣ್ಣ ನಿವೃತ್ತಿಯಾದ ಸ್ಥಾನಕ್ಕೆ ದೇವಸ್ಥಾನದ ನೂತನ ಅರ್ಚಕರ ನೇಮಕ ಮತ್ತು ನೂತನ ಅರ್ಚಕರ ನೇಮಕದ ಪ್ರಯುಕ್ತ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಹೋಮ ಹವನ ನಂತರ ಗ್ರಾಮದ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಚನ್ನಪಟ್ಟಣದ ಶಿವಸಾರಥಿ ಬಸಪ್ಪನ ಕರೆತಂದು ವಿಶೇಷ ಪೂಜೆ ನೆರವೇರಿಸಿ ಗ್ರಾಮದ ಶ್ರೀ ದೊಡ್ಡಯ್ಯ ಸ್ವಾಮಿ ಬಸವಪ್ಪನ ಸಮೇತ
ತಮಟೆ, ನಗಾರಿ, ವಾದ್ಯಗಳ ಸಮೇತ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಂತರ ಗ್ರಾಮದ ಎಲ್ಲ ದೇವಸ್ಥಾನಗಳ ಒಳಗಡೆ ಹೋಗಿ ದೇವರ ಗರ್ಭಗುಡಿಯಲ್ಲಿ ಪೂಜೆ ಸಲ್ಲಿಸಿ ಬಸಪ್ಪನಿಗೆ ವಿಶೇಷ ಪೂಜೆ ನೆರವೇರಿಸಿ ನಂತರ ಶ್ರೀ ತಗಡೂರಯ್ಯ ಸ್ವಾಮಿ ದೇವಸ್ಥಾನಕ್ಕೆ ಒಳಗಡೆ ಕರೆತಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಅಲ್ಲಿಂದ ಶ್ರೀ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಅರ್ಚಕರ ನೇಮಕ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಯಿತು. ಶ್ರೀ ಮಡಿವಾಳ ಮಾಚಿದೇವರ ಕುಲಬಾಂಧವರು ಯಾರೆಲ್ಲ ಅರ್ಚಕರಾಗಬೇಕು ಎಂಬುವವರು ಬಸವನ ಎದುರಿಗೆ ಸಾಲಾಗಿ ಕುಳಿತರು. 10 ಜನರು. ನಂತರ ಶಿವಸಾರಥಿ ಬಸವನ ಪವಾಡ ಶುರುವಾಯಿತು. ಬಸಪ್ಪನ ಪವಾಡ ನೋಡಲು ನೂರಾರು ಭಕ್ತರು ಹಾಜರಿದ್ದರು. ಆಗ ಸರತಿ ಸಾಲಿನಲ್ಲಿ ಕುಳಿತಿರುವ ನೂತನ ಅರ್ಚಕರನ್ನ ಗುರುತಿಸಿ ಕೊಂಬಿನಿಂದ ಬೆನ್ನಿಗೆ ತೆಗೆದು ಆಯ್ಕೆ ಮಾಡಿತು. ನಂತರ ಕಾಲುವೆಗೆ ಅಂದರೆ ನೂತನ ಅರ್ಚಕ ಗಿರೀಶ್ ಅವರನ್ನ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ಅಲ್ಲಿಂದ ದೇವಸ್ಥಾನಕ್ಕೆ ಕರೆದುಕೊಂಡು ದೇವತಾ ಕಾರ್ಯಗಳನ್ನು ನೆರವೇರಿಸಿ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಸದಾನಂದ, ಶಂಕರ್ ಪೂಜಾರಿ, ಯೋಗೇಶ್ ಕುಮಾರ್, ಪುಟ್ಟಸ್ವಾಮಿ, ನಾಗರಾಜು, ಕುಮಾರ್, ಜಯಸ್ವಾಮಿ, ಪುಟ್ಟಹುಚ್ಚಯ್ಯ ಹಾಗೂ ಶ್ರೀ ಮಡಿವಾಳ ಮಾಚಿದೇವರ ಸೇವಾ ಟ್ರಸ್ಟ್ ಪದಾಧಿಕಾರಿಗಳಾದ ಜಗದೀಶ್, ಗುಣಶೇಖರ, ಕುಮಾರ್ ಮಡಿವಾಳ್, ನಾಗರಾಜ್ ರೈತ ಸಂಘ, ತಾಂಡವ್, ಅಮಾವಾಸ್ಯೆ ಕುಮಾರ್, ಮಂಜುನಾಥ್, ರವಿಕುಮಾರ್ ಬೆಲ್ಲ, ವಿನೋದ್, ಉಮಾಶಂಕರ್ ಗೊರವಾಲೆ, ಶಿವಲಿಂಗಯ್ಯ, ನೂತನ ಅರ್ಚಕ ಗಿರೀಶ್, ಶಿವಣ್ಣ, ಹೊಳಲು ಗ್ರಾಮದ ಮುಖಂಡರು, ದೇವರ ಕುಲಬಾಂಧವರು, ಮಡಿವಾಳ ಕುಲಬಾಂಧವರು ಉಪಸ್ಥಿತರಿದ್ದರು.